ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಕೊಂಡಂತಹ ಈ ಒಣಹುಲ್ಲು ಅಂದರೆ ಶೇಂಗಾ ಒಟ್ಟು 1 kgಗೆ ಎಷ್ಟು ರೇಟ್ ಬಿತ್ತು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಟ್ರ್ಯಾಕ್ಟರ್ ಲೋಡ್ ಸಮೇತ ವೇ ಬ್ರಿಡ್ಜ್ ಹತ್ರ ತಗೊಂಡೋಗಿ ತೂಕ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ 1 kg ಒಟ್ಟಿಗೆ 12 ರೂಪಾಯಿ ಬಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಇದು ತುಂಬ ದುಬಾರಿ ಆಯಿತು. ಇಷ್ಟೆಚ್ಚು ಕಮ್ಮಿ ಕಾಳನ್ನ 1 kg ಕಾಳನ್ನ ಅರ್ಧ ರೇಟ್ಗಿಂತ ಜಾಸ್ತಿ ಅಂದರೆ ಮುಕ್ಕಾಲೇ ಆಗೋಗಿಬಿಡ್ತು. ಮೊನ್ನೆ ಈ ಮೆಕ್ಕೆಜೋಳ ಅಂತ ಮೆಕ್ಕೆಜೋಳನೇ 16-17 ರೂಪಾಯಿಗಾಗಿತ್ತು. ನಾನು ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟದ ಈ ಮೆಕ್ಕೆಜೋಳನ ಬರೀ 18 ರೂಪಾಯಿ kg ಹಂಗೆ ತಗೊಂಡು ಸ್ಟಾಕ್ ಮಾಡಿದ್ದೀನಿ. ನಾನು ಆ ವಿಡಿಯೋದಲ್ಲೇ ಏನು ಹೇಳಿದೆ ಅಂತಂದರೆ, ಕಾಳು ಕಡಿಮೆ ಆದಾಗ ಕಾಳನ್ನ ಹೆಚ್ಚಾಗಿ ಬಳಸೋಣ, ಒಟ್ಟು ಕಡಿಮೆ ಆದಾಗ ಒಟ್ಟನ್ನು ಹೆಚ್ಚಾಗಿ ಬಳಸೋಣ. ಈ ಥರ ಸಮೀಕರಣ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡಾಗ ನಾವು ಮೇವಿನಲ್ಲಿ ಉಳಿತಾಯ ಮಾಡಿಕೊಂಡು ಲಾಭಾಂಶದ ಕಡೆಗೆ ಹೋಗೋಣ ಅಂತ ನಾನು ಏನು ಹೇಳಿದ್ದೆ ಅದೇ ಥರ ಈಗ ಮೆಕ್ಕೆಜೋಳನ ನಾನು ಸ್ವಲ್ಪ ಹೆಚ್ಚಾಗಿ ಕೊಡ್ತಾಯಿದ್ದೀನಿ. ನನ್ನ ಈ ಟಗರ್ ಮರಿಗಳು ಸುಮಾರು 30-40 kg ಬರುತ್ತೆ ಲೈವ್ ವೆಯ್ಟು. ಅವಕ್ಕೆ ನಾನು 700 ಗ್ರಾಮ್ ಕೊಡ್ತಾಯಿದ್ದೀನಿ. ಒಂದಕ್ಕೆ ಬಂದು 700 ಗ್ರಾಮು ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ಆ 700 ಗ್ರಾಮ್ನ ಒಂದೇ ಸತಿ ಕೊಡ್ದಂಗೆ 2 ಭಾಗ ಮಾಡಿ ಬೆಳಿಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ 350 ಕೊಡ್ತಾಯಿದ್ದೀನಿ. ಮಧ್ಯದಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಟ್ಟು ಕೊಡ್ತಾಯಿದ್ದೀನಿ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ಯಾಕಂದರೆ ಇದು ದುಬಾರಿ ಅಂತ. ಆದರೆ ಈ ಒಟ್ಟನ್ನ ಎಷ್ಟು ಕೊಡ್ತಿದ್ದೀನಿ ಅಂತಂದು ನಾನು ಅಂದಾಜಿಲ್ಲ, ಸುಮ್ಮನೆ ಈ ಥರ ಇದೆಯಲ್ಲ ಜೋಳಿಗೆ, ಈ ಜೋಳಿಗೆಯಲ್ಲಿ 3 ಜೋಳಿಗೆ ಕೊಡ್ತಾಯಿದ್ದೀನಿ. ಎಷ್ಟಕ್ಕೆ ಅಂತಂದರೆ ಒಂದು 20 ಟಗರು ಮರಿ ಇದ್ದಾವೆ, ಒಂದು 4 ಬೋತು ಮರಿ ಇದ್ದಾವೆ, 24 ಸೇರಿಸಿ ಈ 3 ಜೋಳಿಗೆ ಕೊಡ್ತಾಯಿದ್ದೀನಿ. ಅಂದರೆ 8 3 24, 8ಕ್ಕೆ ಬಂದು ಈ 1 ಜೋಳಿಗೆ ಕೊಡ್ತಾಯಿದ್ದೀನಿ. ಈ ಜೋಳಿಗೆನ ಈಗ ತೂಕ ಮಾಡಿದ್ರೆ ಈ ಒಂದೊಂದಕ್ಕೆ ಎಷ್ಟು ಕೊಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಈ ಒಟ್ಟನ್ನು ಕೂಡ ರೇಟ್ ಬಿದ್ದಿರೋದಂತ ಗೊತ್ತಾಗಿದೆ, ಆದರೆ ಎಷ್ಟು ಕೊಡ್ತಿದ್ದೀನಿ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಇವತ್ತು ತೂಕ ಹಾಕಿ ನೋಡೋಣ. ಹೆಚ್ಚು ಕಮ್ಮಿ 3 ಜೋಳಿಗೆನೂ ಇದೇ ಥರ ಸಮಾನಾಂತರವಾಗಿ ಇಷ್ಟೇ ಕೊಡ್ತೀನಿ. ಇದನ್ನ ತೂಕ ಹಾಕೋಣ. ಮೊದಲೇ ಇಟ್ಟಂಗಾಯ್ತು. ಜೀರೋ ಇದೆ. 10 kg 500 ಗ್ರಾಮ್, 10 kg 500 ಗ್ರಾಮ್. ಓಕೆ, ಈಗ ಇದನ್ನ ಗೋಂದ್ಲಿಗೆ ಹಾಕ್ಬಿಟ್ಟು ಖಾಲಿ ಮಾಡಿ ಈ ತೊಟ್ಲ ಮಾತ್ರ ತೂಕ ಮಾಡಿಬಿಟ್ರೆ ಅದನ್ನು ಲೆಸ್ ತೆಗೆದಾಗ ಎಷ್ಟು ಬಂತು ಅಂತ ಗೊತ್ತಾಗುತ್ತೆ. ಅದನ್ನ ಹಾಗೆ ನಾವು kg ಲೆಕ್ಕದಲ್ಲಿ ಇದು ಮಾಡೋಣ. ನಿಮಗೆ ಈ ರೇಕ್ನ ಜೋಳಿಗೆ ನೋಡಿ ಕುತೂಹಲ ಆಗಿರಬಹುದು. ಇದನ್ನು ನಾನೇ ತಯಾರು ಮಾಡಿದ್ದು. ಸಾಂಪ್ರದಾಯಬದ್ಧವಾಗಿ ಜಲ್ಲೆಗಳಲ್ಲಿ ಹಾಕ್ತಾರೆ, ಆದರೆ ಆ ಜಲ್ಲೆಗಳಲ್ಲಿ ತಗೊಂಡೋಗೋದು ಆಮೇಲೆ ಗೋಂದ್ಲಿಗೆ ಹಾಕೋದು ಕಷ್ಟ ಅಂತಂದು ಹೇಳಿಬಿಟ್ಟು ನಾನೇ ಇದನ್ನು ರೇಕ್ನಿಂದ ತಯಾರು ಮಾಡಿದ್ದೀನಿ. ನಿಮಗೇನಾದರೂ ಕುತೂಹಲ ಇದ್ದರೆ ಇದನ್ನ ಹೆಂಗೆ ಮಾಡೋದು ಅಂತಂದು ನಿಮಗೆ ಆಮೇಲೆ ಈ ವಿಡಿಯೋ ಎಂಡಿಂಗ್ನಲ್ಲಿ ನಿಮಗೆ ಇದನ್ನು ತಯಾರು ಮಾಡೋದು ತೋರಿಸ್ತೀನಿ. ನೋಡಿ, ಈ ಥರ ತಂದುಬಿಟ್ಟು ಹಿಂಗೆ ಗೋಂದ್ಲಿಗೆ ಹಾಕೋದು ಕೂಡ ಈಜಿ. ಜಲ್ಲೆಯಲ್ಲಾದರೆ ಆಗೋದಿಲ್ಲ, ಇದರಲ್ಲಾದರೆ ಈಜಿಯಾಗಿ ಈ ಥರ ಹಾಕ್ಬಿಟ್ಟು ಇದನ್ನು ಗೋಂದ್ಲಿಗೆಲ್ಲ ಇದು ಮಾಡಿಬಿಡ್ಬೋದು. ಓಕೆ, ಈಗ ಈ ಖಾಲಿ
ಜೋಳಿಗೆ ಏನಿದೆ ರೇಖಂದ ಇದನ್ನು ತೂಕ ಮಾಡೋಣ. ಇವು ಫೀಡರ್ಗಳು ಇದೆಲ್ಲ ಫೀಡರ್ಗಳು. ಇಲ್ಲಿ ಫೀಡ್ ಹಾಕಿ ತಿಂದ ಮೇಲೆ ಒಳಗಡೆ ಮೇವು ಬಿಡ್ತೀವಿ. ಈಗ ಇದನ್ನು ತೂಕ ಹಾಕೋಣ. ಖಾಲಿ ಜೋಳಿಗೆ 2 350, 2.5 ಅಂದ್ಕೊಂಬೋಣ. ಅಲ್ಲಿಗೆ 10.5ಯಲ್ಲಿ 2.5 ಹೋದರೆ ಎಷ್ಟಾಗುತ್ತೆ? ಇನ್ನು 8 kg ಆಗುತ್ತೆ. 8 ಪ್ರಾಣಿಗಳಿಗೆ 8 kg ಅಂದರೆ ಒಂದು ಪ್ರಾಣಿಗೆ ಬಂದು 1 kg ಒಣಮೇವು ಕೊಟ್ಟಂಗಾಯಿತು. ನಾನು ಒಣಮೇವು ಅಲ್ಲದೆ ಬೇರೆ ಏನೂ ಕೊಡೋದೇ ಇಲ್ಲ, ಹಸಿ ಮೇವು ಕೊಡೋದಿಲ್ಲ. ಅಂದರೆ ಒಣಮೇವು ಒಂದು ಸತಿ 1 kg, ಇನ್ನು 700 ಗ್ರಾಮ್ ಬಂದು ಧಾನ್ಯ ಕೊಡ್ತೀನಿ. 700 ಗ್ರಾಮ್ಗೆ ಇಷ್ಟು ಹೆಚ್ಚು ಕಮ್ಮಿ ಅಷ್ಟೇ, ಒಂದು 12 ರೂಪಾಯಿ ಆಗ್ಬೋದು. ಇದೊಂದು 12 ರೂಪಾಯಿ, ಟೋಟ್ಲು 24 ರೂಪಾಯಿ. ಅಂದರೆ 25 ಅಂದ್ಕೊಳ್ಳಿ. ಒಂದು ದಿವಸಕ್ಕೆ 25 ರೂಪಾಯಿ ಖರ್ಚು ಮಾಡ್ತೀನಿ ಅಂದಂಗಾಯಿತು ಒಂದು ಪ್ರಾಣಿಗೆ. ಈ ಥರ 3 ಜೋಳಿಗೆ ಹಾಕ್ತೀನಿ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ನಾನು ಈ 20 ಟಗರು ಮರಿ ಅಂತಂದು ಏನಂದೆ, ಅದ್ರ ಜೊತೆಯಲ್ಲಿ ಇನ್ನೂ 30 ಟಗರು ಮರಿ ಇದ್ವು. ಅಂದರೆ 50 ಟಗರು ಮರಿನ ನಾನು ತಂದಿದ್ದು. ಅದು ಏನಾಯ್ತು ಅಂದರೆ 2 ತಿಂಗಳು ಅನ್ನೋಷ್ಟೊತ್ತಿಗೆ ನೋಡಿ ಒಟ್ಟೆಲ್ಲ ಇದ್ರ ಭರ್ತಿ ಇದ್ದಿದ್ದು ಈ ಅರ್ಧಕ್ಕೂ ಮೇಲ್ಭಾಗ ಖಾಲಿ ಆಗೋಗ್ಬಿಡ್ತು. ಸುಮಾರು 6 ಲೋಡ್ನಲ್ಲಿ 3 ಲೋಡು ಖಾಲಿ ಆಗೋಯ್ತು. ಮುಂದೆ ತೊಂದರೆ ಆಗುತ್ತೆ ಅಂತಂದು ಹೇಳಿಬಿಟ್ಟು ಒಂದು 30 ಮಾರಾಕ್ಬಿಟ್ಟಿದ್ದೀನಿ. ಆ 30 ಮಾರಾಕಿ 20 ಮಾತ್ರ ಉಳಿಸ್ಕೊಂಡಿದ್ದೀನಿ. ಈ 20 ಮಾರಾಕಿದಾಗ ಟೋಟಲ್ ನಾನು ಎಷ್ಟು ಬಂತು, ಇದರಲ್ಲಿ ನಾನು ಎಷ್ಟಕ್ಕೆ ಕೊಂಡಿದ್ದೆ, ನಿರ್ವಹಣೆ ಖರ್ಚೇನು, ಅದನ್ನು ತೆಗೆದಾಕಿದ್ರೆ ಎಷ್ಟು ಲಾಭ ಬಂತು. ಯೂಟ್ಯೂಬ್ಗಳಲ್ಲಿ ಹೇಳ್ತಿರ್ತಾರಲ್ಲ ಲಕ್ಷಗಳು ಬಂತ ಅಥವಾ ಲಾಸ್ ಆಯಿತಾ, ಇದನ್ನೆಲ್ಲ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಕೊಟ್ಟಾಗ ನಿಮಗೆ ಲಾಭ ನಷ್ಟದ ಒಂದು ವಾಸ್ತವ ಪರಿಸ್ಥಿತಿ ನಿಮಗೆ ಅರ್ಥ ಆಗುತ್ತೆ. ಇವತ್ತಿನ ಆಧುನಿಕ ಯುಗದಲ್ಲಿ ಈ ವ್ಯಾಪಾರದ ವಹಿವಾಟಿನ ಪ್ರಪಂಚ ಏನಿದೆ ಅದು ಪಕ್ಕಾ ಲೆಕ್ಕದಲ್ಲಿ ಓಡ್ತಾ ಇದೆ. ಆದರೆ ರೈತರಾದ ನಾವು ಇನ್ನೂ ಉದ್ದ ಮೊಣಕಾಲುದ್ದ ಅನ್ನೋ ಹಳೆ ಲೆಕ್ಕದಲ್ಲೇ ಇದ್ದರೆ ಆಗಿದ್ದ ಕತೆ ಅಲ್ಲ. ಅದರಲ್ಲಿದ್ದ ನಾವು ಎಷ್ಟಕ್ಕೆ ತಂದೀವಿ, ಎಷ್ಟಕ್ಕೆ ಮಾರಿದ್ವಿ, ನಿರ್ವಹಣೆಯಲ್ಲಿ ಎಷ್ಟು ಹೋಯಿತು, ಎಷ್ಟು ಲಾಭ ಬಂತು, ಇದನ್ನೆಲ್ಲ ಪಕ್ಕಾ ಲೆಕ್ಕ ಹಾಕಿದ್ರೆ ಮಾತ್ರ ನಾವು ಲಾಭ ಬಂದರೆ ಮುಂದುವರಿಬೋದು, ಲಾಸ್ ಬಂದರೆ ಎಲ್ಲಿ ಲಾಸ್ ಬಂದಿದೆ ಅದನ್ನು ಸರಿಪಡಿಸ್ಕೊಳ್ಳೋಣ ಅಂತಂದು ಲಾಭದ ಕಡೆಗೆ ಹೋಗೋ ಏರ್ಪಾಟ್ ಮಾಡ್ಕೋಬೋದು. ಅಲ್ಲಿಗೂ ಲಾಭ ಬರಲಿಲ್ಲ ಅಂತಂದರೆ ಆ ಕಸಬನ್ನ ಬಿಟ್ಟಾಕ್ಬಿಡಬೇಕು. ನಾನು ಇಷ್ಟೆಲ್ಲ ಪಕ್ಕಾ ಲೆಕ್ಕಗಳು ಯಾಕೆ ಹೇಳಿದೆ ಅಂತಂದರೆ, ಎಷ್ಟೋ ಜನ ನಮ್ಮ ರೈತರು ಇವತ್ತಿಗೂ ಬ್ಲೈಂಡಾಗಿ ಕುರುಡಾಗಿ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ. ಅದರಲ್ಲಿ ಗಿಟ್ಟುತ್ತೋ ಹೋಗುತ್ತೋ, ಎಷ್ಟೋ ಸತಿ ಗಿಟ್ಟೋದೇ ಇಲ್ಲ. ಹಂಗಾದಾಗ ಏನಾಗುತ್ತೆ ಅಂತಂದರೆ, ಈಗ ನಾವು ಹಳ್ಳಿಗಳಲ್ಲಿ ನೋಡ್ಬೋದು ಬಹಳಷ್ಟು ರೈತರು ಸಾಲಬಾಧೆಗಳಲ್ಲೇ ಇದ್ದಾರೆ. ಯಾಕೆ ಅಂತಂದರೆ ಅವ್ರಿಗಿನ್ನೂ ಆ ಲೆಕ್ಕದಲ್ಲಿ ತಮ್ಮ ಕಸುಬನ್ನು ಮುಂದುವರಿಸುವಂತಹ ಒಂದು ಜಾಣತನ ಬಂದಿಲ್ಲ. ಅದು ನಮ್ಮ ವೀಕ್ಷಕರಾದ ನಿಮಗೆಲ್ಲರಿಗೂ ಈ ವಿವರಣೆ ತಲುಪಲಿ, ಈ ಮಾಹಿತಿ ತಲುಪಲಿ ಅಂತಂದು ನಾನು ಇದೆಲ್ಲ ತೂಕ ಮಾಡಿ ನಿಮಗೆ ಕೊಟ್ಟಂಗಾಯಿತು. ನನ್ನ ಈ ಮಾಹಿತಿ ನಿಮಗೆ ಭಾಳ ಹಿಡಿಸಿದರೆ, ಸಂತೋಷಪಟ್ಟಿದ್ದರೆ ಕಾಮೆಂಟ್ಗಳಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನೀವು ಒಟ್ಟಾಕೋ ಈ ಜೋಳಿಗೆ ಮಾಡ್ಕೋಬೇಕು ಅಂದ್ಕೊಂಡ್ರೆ 3.5 ಅಡಿ ಅಗಲದ ಈ ಜಿಂಕ್ ಸೀಟ್ ಬರುತ್ತಲ್ಲ, ಅದನ್ನು ಸುಮಾರು 4 ಅಡಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಲ್ಯಾಟ್ರಲ್ ಪೈಪ್ಗಳಿರುತ್ತಲ್ಲ, ಆ ಲ್ಯಾಟ್ರಲ್ ಪೈಪ್ನ 1-2 ಕಡೆ ಹಿಂಗೆ ಸುತ್ತಾಕಿ ಈ ಕಡೆ ಒಂದು ಕಡೆ ಹಿಂಗೆ ಲಿಂಕ್ ಮಾಡಿ ತೂತಿಟ್ಟು ಮತ್ತು ಈ ಕಡೆ ಒಂದು ಕಡೆ ಲಿಂಕ್ ಮಾಡಿ
ಎರಡನ್ನೂ ಅದೇ ಥರ ಲಿಂಕ್ ಮಾಡಿ ಈ ಲ್ಯಾಟ್ರನ್ನು ಈ ಕಡೆ ಜೋಡಿಸಿದ್ದೀನಿ ನೋಡಿ, ಒಂದು ಜಾಯ್ನರ್ದಿಂದ. ಈ ಕಡೆನೂ ಅಷ್ಟೇ, ಇಷ್ಟು ಮಾಡಿಕೊಂಡ್ರೆ ಮೇವಿನ ತೊಟ್ಲು ರೆಡಿ ಆದಂಗೆ. ಸಿಂಪಲ್.